ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಮಂತ್ರಾಕ್ಷತೆ ಹಂಚುವ ಕಾರ್ಯ ಆಗ್ತಾ ಇದೆ. ಇವತ್ತು ಕೂಡ ಮಾಜಿ ಸಿಎಂ BS ಯಡಿಯೂರಪ್ಪನವರು ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿ ಮನೆಗಳಿಗೆ ತೆರಳಿ BSY ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇರುವಂತದ್ದು. ABUP ಕಚೇರಿ ಬಳಿ ಮನೆ ಮನೆಗೆ ತೆರಳಿ BY ವಿಜೇಂದ್ರ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇದ್ದಾರೆ. ಈಗಾಗಲೇ ರಾಷ್ಟ್ರದ ಮೂಲೆ ಮೂಲೆಯಲ್ಲೂ ಕೂಡ ರಾಮ ಭಕ್ತರಿಗೆ ಮಂತ್ರಾಕ್ಷತೆ ಹಂಚುವಂತ ಕಾರ್ಯ ಬಹಳ ಭರದಿಂದ ಸಾಗ್ತಾ ಇರುವಂಥದ್ದು. ಕರ್ನಾಟಕದಲ್ಲೂ ಕೂಡ ನಾವು ನೋಡ್ತಾ ಇದ್ವಿ, ಎಲ್ಲೆಡೆ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇದ್ದಾರೆ. ಇವತ್ತು ಮಾಜಿ ಸಿಎಂ BS ಯಡಿಯೂರಪ್ಪನವರು ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನ ಹಂಚುತ್ತಾ ಇರುವಂಥದ್ದು. ಡಾಲರ್ಸ್ ಕಾಲೋನಿ ಮನೆಗಳಿಗೆ ತೆರಳಿ ಮಂತ್ರಾಕ್ಷತೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ABUP ಕಚೇರಿ ಬಳಿ ಮನೆ ಮನೆಗೆ ತೆರಳಿ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಂತ್ರಾಕ್ಷತೆಯನ್ನ ಹಂಚ್ತಾ ಇದ್ದಾರೆ. ಅದೇ ರೀತಿ ಈಗ ನಾವೆಲ್ಲ ಸ್ನೇಹಿತರ ಜೊತೆಗೆ ಹೋಗಿ ಪತ್ರೆ ಬಸವನಗೌಡರ ಮನೆಗೆ ಹೋಗಿ ಮತ್ತು ಅಲ್ಲಿ ಅಕ್ಕಪಕ್ಕದ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ಕೊಡುವಂಥ ಒಂದು ಕೆಲಸ ನಾನು ಮಾಡ್ತಾ ಇದ್ದೇನೆ. ಕೋಟ್ಯಾಂತರ ಹಿಂದೂಗಳ ಶತಮಾನಗಳಿಂದ ಕಂಡಿರುವ ಕನಸು ಇನ್ನು ಕೆಲವೇ ದಿನಗಳಲ್ಲಿ ನನಸಾಗ್ತಾ ಇರುವಂಥ ಈ ಹಿನ್ನೆಲೆಯಲ್ಲಿ ರಾಮನಗರಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಕರಸೇವಕರಾಗಿ ನಾವು ಮಾಡ್ತಾ ಇದ್ದೇವೆ. ಕರಸೇವಕನಾಗಿ ರಾಮ ಮಂದಿರ ಚಳವಳಿಯಲ್ಲಿ ಭಾಗವಹಿಸಿದ ದಿನ ನಾನು ನನ್ನ ಜೀವನದಲ್ಲಿ ಕಂಡಂಥ ಅತ್ಯಂತ ಒಂದು ಸುದಿನ. ಇಂದು ಮತ್ತೊಮ್ಮೆ ಕರಸೇವಕನಾಗಿ ಶ್ರೀರಾಮನ ಸೇವೆ ಮಾಡುವ ಸದಾವಕಾಶ ನನಗೆ ಒದಗಿ ಬಂದಿದೆ. ಇಂದು ಕೇವಲ ರಾಮ ಮಂದಿರ ನಿರ್ಮಾಣ ಆಗ್ತಾ ಇಲ್ಲ, ಬದಲಿಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನವರಿ 22ಕ್ಕೆ ರಾಮಲಲ್ಲಾರ ಪ್ರಾಣ ಪ್ರತಿಷ್ಠೆಗೆ ಕಾವೇರಿ ತೀರ್ಥ ಶ್ರೀರಾಮನ ಅಭಿಷೇಕಕ್ಕೆ ಕಾವೇರಿ ತೀರ್ಥ ಸಂಗ್ರಹ ಆಗ್ತಾ ಇರುವಂಥ ಘಟನೆ ಇದೆ ನೋಡಿ. ರಾಮಲಲ್ಲಾರ ಪ್ರಾಣ ಪ್ರತಿಷ್ಠಾಪನೆಗೆ ಕಾವೇರಿ ತೀರ್ಥವನ್ನ ಸಂಗ್ರಹಿಸುವ ಕೆಲಸಗಳಾಗ್ತಾ ಇದೆ. ಶ್ರೀರಾಮನ ಅಭಿಷೇಕವನ್ನ ಮಾಡೋದಕ್ಕೆ ನೋಡಿ, ಇದಕ್ಕಿಂತ ಖುಷಿ ವಿಚಾರ. ಕಾವೇರಿ ತೀರ್ಥವನ್ನ ಸಂಗ್ರಹ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಮಡಿಕೇರಿಯಲ್ಲಿ ತಲಕಾವೇರಿಯಲ್ಲಿ ತೀರ್ಥ ಸ್ವೀಕರಿಸಿದ ಸಾಧು ಸಂತರು ರಾಮ ಮಂದಿರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಶ್ರೀರಾಮ ಪ್ರಭುವಿಗೆ ಅಭಿಷೇಕವನ್ನ ಮಾಡೋದಕ್ಕೆ ಕಾವೇರಿಯ ನೀರನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಸಾಧು ಸಂತರು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನೋಡಿ. ಅವಿನಾಭಾವ ಸಂಬಂಧ ಕರ್ನಾಡಿಗೂ ಹಾಗೂ ರಾಮನಿಗೂ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತಾ ಇದೆ. ಕಾವೇರಿ ತಲಕಾವೇರಿಯಿಂದ ತೀರ್ಥವನ್ನ ಸ್ವೀಕಾರ ಮಾಡ್ತಾ ಇರುವಂತ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ.